ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿಕುಂಡಲಿ ಅಂತ ಪ್ರತಿಯೊಬ್ಬ ವ್ಯಕ್ತಿಗಳದ್ದು ಒಂದು ರಾಶಿಕುಂಡಲಿ ಅಂತ ಇರುತ್ತೆ. ಸಾಮಾನ್ಯವಾಗಿ ನಾವು ರಾಶಿಕುಂಡಲಿ ನೋಡ್ತೀವಿ, ಲಗ್ನ ಯಾವುದು ನೋಡ್ತೀವಿ, ಆ ಲಗ್ನದಿಂದ ಗ್ರಹಗಳನ್ನು ಲೆಕ್ಕ ಹಾಕ್ತೀವಿ. ಆ ಯಾವ್ಯಾವ ಗ್ರಹಗಳು ಉಚ್ಚ ಕ್ಷೇತ್ರದಲ್ಲಿ ಅಥವಾ ಒಳ್ಳೆಯ ಮಿತ್ರ ಕ್ಷೇತ್ರದಲ್ಲಿ, ಕೇಂದ್ರದಲ್ಲಿ ಇದೆಲ್ಲ ಹೇಗಿದ್ದಾರೆ, ಅವರಿಗೆ ಶುಭ ಗ್ರಹಗಳ ದೃಷ್ಟಿ ಹೇಗಿದೆ, ಪಾಪಗ್ರಹಗಳ ದೃಷ್ಟಿ ಹೇಗಿದೆ ಅಂತ ಅಂದ್ಬಿಟ್ಟು ಫಲವನ್ನು ಹೇಳ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೀಗೆ ಸಾಮಾನ್ಯವಾಗಿ ನೋಡ್ತಾರೆ, ರಾಶಿ ಚಕ್ರವನ್ನು ನೋಡಿ ಫಲವನ್ನು ಹೇಳುವುದೇ ಕ್ರಮ. ಆದರೆ ಇದು ಸುಳ್ಳು ಅಂತ. ಯಾಕೆಂದರೆ ರಾಶಿ ಕುಂಡಲಿ ಅನ್ನುವಂಥದ್ದನ್ನೇ ನಂಬಬಾರ್ದು, ಪೂರ್ತಿ ನಂಬಬಾರ್ದು. ನವಾಂಶ ಕುಂಡಲಿ ಅಂತ ಇನ್ನೊಂದಿರುತ್ತೆ, ಅದನ್ನು ನೋಡಿ ತೀರ್ಮಾನ ಮಾಡಬೇಕು. ನಿಜವಾಗಿಯೂ ಕೂಡ ಅನೇಕ ಜ್ಞಾನಿಗಳು, ನಿಜವಾದ ಕರೆಕ್ಟಾಗಿರುವಂಥ ಜ್ಯೋತಿಷಿಗಳು ಎರಡನ್ನೂ ನೋಡಿ ತುಲನೆ ಮಾಡಿಯೇ ಹೇಳ್ತಾರೆ. ಸಾಮಾನ್ಯವಾಗಿ ಹಾಗೆ ಹೇಳ್ತಾರೆ. ನಾವು ಅದನ್ನು ಬಿಟ್ಟು ಕೇವಲ ರಾಶಿ ಕುಂಡಲಿಯನ್ನು ಅಷ್ಟೇ ಇಟ್ಕೊಂಡು ನಾವು ಏನಾದರೂ ಫಲವನ್ನು ಹೇಳಿಬಿಟ್ರೆ ಅದು ಖಂಡಿತ ಅದು ಅಬದ್ಧ ಆಗಿ ಹೋಗಿಬಿಡುತ್ತೆ. ಜೀವನ ಇರೋದೇ ಒಂದು, ಜ್ಯೋತಿಷ್ಯದಲ್ಲಿ ಹೇಳಿರುವ ಫಲವೇ ಬೇರೆ ಆಗಿಬಿಡುತ್ತೆ. ಇದಕ್ಕೆ ಒಂದು ಅಂಶಕುಂಡಲಿ ಅಂದ್ರೇನು, ರಾಶಿ ಕುಂಡಲಿ ಏನು, ಈ ಎರಡನ್ನೂ ಕೂಡ ನಾವು ಇಟ್ಕೊಳ್ಬೇಕು. ಎರಡನ್ನು ಇಟ್ಕೊಂಡೇ ನಾವು ಫಲಾಫಲ ವಿಮರ್ಶೆಯನ್ನು ಮಾಡಬೇಕು. ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡ್ತಾನೆ. ಎಲ್ಲರೂ ಹೇಳ್ತಾರೆ ಇವನು ದಡ್ಡ, ಪರೀಕ್ಷೆಯಲ್ಲಿ ಫೇಲ್ ಆದ, ಇವನು ಸಾಧಾರಣ, ಇವನೇನು ಬುದ್ಧಿವಂತ ಅಲ್ಲ ಅಂತ. ಅದನ್ನು ತೀರ್ಮಾನ ಮಾಡಲಿಕ್ಕೆ ಬರೋಲ್ಲ. ಯಾಕೆ ಅಂದರೆ ಅವನು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗೆದೇ ಇರ್ಬೋದು, ಅವನು ಒಳಗಡೆ ಎಷ್ಟು ಸ್ಟ್ರಾಂಗು, ಅವನು ಎಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾನೆ. ಪರೀಕ್ಷೆ ಪೇಪರ್ಗಳಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಮಾಡಿಕೊಂಡಿರ್ಬೋದು, ಅಥವಾ ಆ ವಿಚಾರ ಅವನಿಗೆ ಗೊತ್ತಿಲ್ಲದೇ ಇರ್ಬೋದು. ಯಾರು 90 ಅಂಕಗಳು ಗಳಿಸಿದಾನೋ ಅವನಿಗಿಂತ ಹೆಚ್ಚು ಇವನೇ ಸ್ಟ್ರಾಂಗ್ ಇರ್ಬೋದು ಒಳಗಡೆ. ಕೇವಲ ಅಂಕಗಳಿಂದ ನಾವು ಅವರ ವ್ಯಕ್ತಿತ್ವವನ್ನು ಅಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಈ ರಾಶಿಕುಂಡಲಿ ಮೇಲ್ನೋಟಕ್ಕೆ ನಮಗೆ ಈ ಲಗ್ನದಿಂದ ಈ ಗ್ರಹ ನೀಚದಲ್ಲಿದೆ, ಈ ಗ್ರಹ ಅಶುಭ ಗ್ರಹದಿಂದ ಕೂಡಿದೆ ಅಂತ ಪೂರ್ತಿ ಫೇಲು. ರಾಶಿಕುಂಡಲಿಯನ್ನು ನೋಡ್ತೀವಿ, ನೋಡಿದಾಗ ಎಲ್ಲ ಗ್ರಹಗಳು ಕೂಡ ಅಶುಭ ಗ್ರಹಗಳಾಗಿದೆ, ಮತ್ತು ಶುಭ ಗ್ರಹಗಳಿಗೆ ಅಶುಭ ಗ್ರಹಗಳ ದೃಷ್ಟಿ ಇದೆ, ಶುಭ ಸ್ಥಾನಗಳು ಹಾಳಾಗಿದೆ. ಹಾಗಿದ್ರೆ ಇವನ ಜೀವನದಲ್ಲಿ ಇವನು ಫೇಲು ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾವು ಅಂಶಕುಂಡಲಿಯನ್ನು ತೆಗಿಬೇಕಾಗುತ್ತೆ. ಒಂದು ವೇಳೆ ಅಂಶಕುಂಡಲಿಯಲ್ಲಿ ಗ್ರಹಗಳು ಚೆನ್ನಾಗಿತ್ತು ಅಂತಂದರೆ ಅವನು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲಾದರೂ ಕೂಡ ಅವನು ಒಳಗಡೆ ತುಂಬ ಸ್ಟ್ರಾಂಗ್ ಆಗಿರ್ತಾನೆ, ಅವನು ತುಂಬ ಪವರ್ಫುಲ್ಲಾಗಿರ್ತಾನೆ. ಅದರಂತೆ ಇವನು ಕೂಡ ತುಂಬ ಪವರ್ಫುಲ್ಲಾಗಿರ್ತಾನೆ. ಅಂದರೆ ಅವನು ಜೀವನದಲ್ಲಿ ಅನೇಕ ಪರೀಕ್ಷೆಗಳಲ್ಲಿ ಸೋಲ್ತಾನೆ. ಸೈಟ್ ತೊಗೋಬೇಕಾ ಅಥವಾ ಸಂಸಾರ ಮಾಡಬೇಕಾ, ಸೋಲ್ತಾನೆ. ಆದರೆ ಒಳಗಡೆ ಅವನು ತುಂಬ ಸ್ಟ್ರಾಂಗ್ ಆಗಿರ್ತಾನೆ. ಒಂದಲ್ಲ ಒಂದು ದಿನ ಅವನು ಹೊರಗಡೆ ಬಂದರೆ ಅವನನ್ನು ಕೆಳಗಡೆ ಹಾಕಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅನುಭವ ಪಾಠಗಳನ್ನು ಕಲಿತುಕೊಳ್ತಾನೆ, ಕಷ್ಟವನ್ನು ಅನುಭವಿಸ್ತಾನೆ. ಕೊನೆಗೆ ಒಂದು ದಿವಸ ಅವನು ಸರಿಯಾದ ರೀತಿಯಲ್ಲಿ ಒಳ್ಳೆಯ ದೃಢವಾದ ನಿರ್ಧಾರದಿಂದ ಹೆಜ್ಜೆಯನ್ನು ಇಡ್ತಾನೆ, ಅವನು ಜೀವನದಲ್ಲಿ ಯಶಸ್ವಿ ಆಗ್ತಾನೆ. ಅಂಶಕುಂಡಲಿಯಲ್ಲಿ ಗ್ರಹಗಳು ಚೆನ್ನಾಗಿತ್ತು ಅಂತಂದರೆ ಆಗ ಅವನು ಇವತ್ತಲ್ಲ ನಾಳೆ ಅವನು ಚೆನ್ನಾಗಿ ಬರ್ತಾನೆ, ಒಳ್ಳೆಯದಾಗ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪದ್ಧತಿ, ಅಂಶಕುಂಡಲಿಯನ್ನು ಮದುವೆಗೆ ನೋಡಬೇಕು, ರಾಶಿ ಕುಂಡಲಿಯನ್ನು ಉಳಿದಿದ್ದಕ್ಕೆ ನೋಡಬೇಕು ಅಂತ. ಅದೆಲ್ಲ ಸುಮ್ಮನೆ ಆಯಿತಾ? ಅಂದರೆ ಅದೊಂದು ನಮ್ಮಲ್ಲಿ ಒಂದು ಮದುವೆ ಆದಮೇಲೆ ಹೇಗಿರ್ತಾರೆ, ಅದು ಮುಂದಿನ ಜೀವನ ಅಂತ ಭಾವನೆಯಲ್ಲಿ ಹಾಗೆ ಮಾಡ್ತಾರೆ. ಅದು ಕೇವಲ ಎಲ್ಲ ಒಂದು ಏಕದೇಶದ ಮಾತು, ಅದನ್ನೇ ಪೂರ್ಣವಾಗಿ ನಾವು ನಂಬಬಾರದು. ಅದು ಜೀವನದ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ರಾಶಿಕುಂಡಲಿ ಎನ್ನುವಂಥದ್ದು ಬಹಿರಂಗ, ಅಂಶಕುಂಡಲಿ ಎನ್ನುವಂಥದ್ದು ಅಂತರಂಗ. ಅವರು ಅಂತರಂಗದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಕೆಲವರು ಬಹಿರಂಗದಲ್ಲಿ ಸೋಲ್ತಾ ಇರ್ತಾರೆ. ಆದ್ದರಿಂದ ಆದರೆ ಅವರು ಅಂತರಂಗದಲ್ಲಿ ಬಲಿಷ್ಠರಾಗಿ ಇವತ್ತೆಲ್ಲ ನಾಳೆ ಅವರು ಸರಿಯಾಗ್ತಾರೆ, ಅಥವಾ ಉಳಿದ ವ್ಯಕ್ತಿ ಬಹಿರಂಗವಾಗಿ ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವ್ರಿಗಿಂತ ಇವರು ಒಳ್ಳೆಯ ವ್ಯಕ್ತಿಗಳೇ ಆಗಿರ್ತಾರೆ. ಇದನ್ನು ನಾವು ನೋಡಿ ತೀರ್ಮಾನ ಮಾಡಬೇಕಾಗುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಅವರು ಪರೀಕ್ಷೆಯಲ್ಲಿ ಚೆನ್ನಾಗಿ ಪಾಸಾಗ್ತಾರೆ, ಚೆನ್ನಾಗಿ 90 ಮಾರ್ಕ್ಸ್ ತೆಗಿತಾರೆ, ಆದರೆ ಏನು ಉಪಯೋಗ ಇಲ್ಲ. ಹಾಗೆ ರಾಶಿಕುಂಡಲಿಯಲ್ಲಿ ಚೆನ್ನಾಗಿದೆ ಎಲ್ಲ ಗ್ರಹಗಳು, ಅಂಶಕುಂಡಲಿ ಹಾಳಾಗಿದೆ, ಏನೂ ಮೇಲ್ ಬರಲ್ಲ ಅವರು. ನೀವು ನೋಡಿ, ಒಂದು ಕ್ಲಾಸ್ನಲ್ಲಿ ಒಂದು ತರಗತಿಯಲ್ಲಿ ತುಂಬ ಬುದ್ಧಿವಂತರು ಅಂತ ಕೆಲವರು ಇರ್ತಾರೆ, ಕೆಲವರು ಸಾಧಾರಣದವರು ಅಂತ ಇರ್ತಾರೆ, ಕೆಲವರು ದಡ್ಡರು ಅಂತ ಇರ್ತಾರೆ. ಈ ಸಾಧಾರಣ ವ್ಯಕ್ತಿಗಳು ದಡ್ಡರು ಕೆಲವೊಂದು ಸತಿ ಜೀವನದಲ್ಲಿ ಹೇಗೆ ಮೇಲೆ ಬರ್ತಾರೆ ಅಂತಂದರೆ, ಈ ಬುದ್ಧಿವಂತರು ಎಲ್ಲೋ ಹೋಗಿರ್ತಾರೆ, ಅವರೆಲ್ಲೋ ಮೂಲೆ ಗುಂಪಾಗಿರ್ತಾರೆ, ಅವ್ರ ಬುದ್ಧಿ ಇರುತ್ತೆ ಅಷ್ಟೇ, ಏನು ಅವರು ಹೈಲೈಟ್ ಆಗಿರಲ್ಲ.
ಅವ್ರಿಗೇನು ಗೊತ್ತೇ ಆಗಲ್ಲ ಅವ್ರಿಗೆ, ಹಾಗಾಗ್ಬಿಟ್ಟಿರ್ತಾರೆ. ಆದ್ದರಿಂದ ಕೇವಲ ರಾಶಿ ಕುಂಡಲಿಯಲ್ಲಿ ಗ್ರಹಗಳು ತುಂಬ ಚೆನ್ನಾಗಿರುತ್ತೆ. ಆದರೆ ಅಂಶ ಕುಂಡಲಿಯಲ್ಲಿ ಹಾಳಾಗಿತ್ತು ಅಂತಂದರೆ ಅವನು ಶೈನ್ ಆಗಲ್ಲ, ಅವನು ಬುದ್ಧಿವಂತ, ಅವನು ಜೀವನದಲ್ಲಿ ಕೈ ಹಾಕಿದ್ದೆಲ್ಲ ಸಕ್ಸಸ್ ಆಗಿದೆ, ಆದರೆ ಏನೂ ಉಪಯೋಗ ಆಗಲ್ಲ, ಅವನು ಸುಖ ಅನುಭವಿಸ್ಲಿಕ್ಕೆ ಆಗಲ್ಲ ಜೀವನದಲ್ಲಿ. ಅವನಿಗೆ ಎಲ್ಲಿ ಹೋದರೂ ಅವನಿಗೆ ಹೆಸರಿರುತ್ತೆ, ಸುಖ ಸಿಗಲ್ಲ. ಸೈಟ್ ತೊಗೋತಾನೆ, ಸುಖ ಸಿಗಲ್ಲ. ಮದುವೆ ಆಗ್ತಾನೆ, ಸುಖ ಸಿಗಲ್ಲ. ಹೀಗೆ ಅವರು ಬಳಲಿ ಬಿಡ್ತಾರೆ. ಆದ್ದರಿಂದ ರಾಶಿ ಕುಂಡಲಿಯಲ್ಲಿ ಗ್ರಹಗಳು ಚೆನ್ನಾಗಿದೆ ಅನ್ನೋ ಮಾತ್ರಕ್ಕೆ ಅವನ ಜೀವನ ಸೊರಸ ಆಗಲ್ಲ. ರಾಶಿ ಕುಂಡಲಿಯಲ್ಲಿ ಗ್ರಹಗಳು ಹಾಳಾಗಿದೆ ಅನ್ನೋ ಮಾತ್ರಕ್ಕೆ ಅವನ ಜೀವನ ಸೊಗಸಾಗಲ್ಲ. ಇದರಂತೆ ಗೋಚಾರದಲ್ಲೂ ಕೂಡ ಹಾಗೆ. ಗೋಚಾರದಲ್ಲಿ ಗ್ರಹಗಳು ತುಂಬ ಚೆನ್ನಾಗಿರುತ್ತೆ, ಆದರೆ ಇವರು ಸಫರ್ ಆಗ್ತಾನೇ ಇರ್ತಾರೆ. ಯಾಕೆ ಅಂದರೆ ಅವರ ರಾಶಿ ಕುಂಡಲಿಯಲ್ಲಿ ಹೇಗಿದೆ ಹಾಗೆ ಅವರು ಜೀವನ ನಡೀತಾ ಇರುತ್ತೆ. ಅಂದರೆ ಈ ಗೋಚಾರ, ರಾಶಿ, ಅಂಶ, ಅಷ್ಟಕವರ್ಗ ಇವೆಲ್ಲ ನಾವು ಸೇರಿಸಿಕೊಂಡು ಊಹಾಪೋಹ ಪಟುಸಿದ್ಧ ಜ್ಯೋತಿರಿತ್ಯ ವಿಧೀಯತೆ ಅಂತ ಅದೆಲ್ಲವನ್ನು ವಿಮರ್ಶೆ ಮಾಡಿ ಜೀವನವನ್ನು ನಡೆಸಬೇಕಾಗುತ್ತೆ. ಹೇಗೆ ಜೀವನವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದು ಮುಖ್ಯ ವಿಚಾರ ಆಗುತ್ತೆ. ಇದು ಜ್ಯೋತಿಷ್ಯದಲ್ಲಿ ಒಂದು ಸಾಮಾನ್ಯವಾದ ಒಂದು ತಿಳುವಳಿಕೆ, ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥ ಒಂದು ಸಂಗತಿ. ಈಗ ನಮಗೇನಾಗಿದೆ ಅಂತಂದರೆ ಗೋಚಾರದಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ತುಂಬ. ಆಮೇಲೆ ರಾಶಿ ಕುಂಡಲಿಯಲ್ಲೂ ಕೂಡ ತುಂಬ ಸಮಸ್ಯೆಗಳಿದೆ. ಅಂಶಕುಂಡಲಿಯೂ ಕೂಡ ತುಂಬ ಹಾಳಾಗಿದೆ. ನಮ್ಮ ಜೀವನ ಏನಪ್ಪ ಏನಾಯಿತು ಏನೋ ಅನ್ನುವಂತಹ ಕೈ ಚೆಲ್ಲಿ ಕುಳಿತುಕೊಳ್ಳುವ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಉಪಾಯಗಳಿದೆ. ಅಂದರೆ ದೇವರ ಸೇವೆಯನ್ನು ಮಾಡೋದರಿಂದ ಈ ಗ್ರಹಗಳ ಬಾಧೆ ಕಡಿಮೆ ಆಗುವುದು ಅಷ್ಟೇ ಅಲ್ಲದೇ ಗಾಡ್ ಗಿಫ್ಟು ಅಂತ ಹೇಳ್ತಾರಲ್ಲ, ಹಾಗೆ ದೇವರು ಎಲ್ಲವನ್ನು ಮೀರಿ ಒಂದು ವರವನ್ನು ಕೊಡ್ತಾನೆ, ನಮಗೇನು ಬೇಕೋ ಅದನ್ನು ಕೊಡ್ತಾನೆ. ಅಂಥ ಒಂದು ಸ್ಥಿತಿಯನ್ನು ನಾವು ತಲುಪಬೇಕು ಅಂತಂದರೆ ನಾವು ತಪಸ್ವಿಗಳಾಗಬೇಕಾಗುತ್ತೆ. ಅಂದರೆ ಆ ಒಂದು ನಮ್ಮ ಉದ್ದೇಶಕ್ಕೋಸ್ಕರ ಒಂದು ಕೆಲವು ಆಚರಣೆಗಳನ್ನು ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಏನಾದರೂ ಈ ಥರ ಪರಿಸ್ಥಿತಿಗಳು ಬಂದಿತ್ತು ಅಂತಂದರೆ ನೀವು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ. 48 ದಿವಸಗಳ ಕಾಲದ ಒಂದು ಸೇವೆಯನ್ನು ನಾವು ನಿಮ್ಮ ಮೂಲಕವಾಗಿ ಮಾಡಿಸ್ತೀವಿ. ನಾವು ನಿಮ್ಮ ಜೊತೆಯಲ್ಲೇ ಇರ್ತೀವಿ. ಆಗ ನಿಮ್ಮ ಇಷ್ಟಾರ್ಥಗಳು ಏನಿದ್ರೂ ಕೂಡ ಈಡೇರುತ್ತೆ. ಮತ್ತು ಅದು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ಜಾತಕ ಅದು ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಇದು ಜ್ಯೋತಿಷ್ಯದಲ್ಲೇ ಹೇಳಿರುವ ವಿಚಾರ. ಎಲ್ಲ ಗ್ರಹಗಳು ಹಾಳಾಗಿದೆ ಅಂತ ಕೈಚೆಲ್ಲಿ ಕೂತ್ಕೊಳ್ಬೇಡಿ, ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡಿ ಅಂತ ಜ್ಯೋತಿಷ್ಯಕಾರರೇ ಹೇಳುವಂಥ ವಿಚಾರ. ಅಂದ ನಾವು ಆ ಅನುಷ್ಠಾನವನ್ನು ಮಾಡಿದ್ರೆ ನಮಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ. ಸಿಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದಂತೆ ನೀವು ಕೂಡ ಇಂಥ ಒಂದು ಪ್ರವೃತ್ತಿಯನ್ನು ಉಂಟು ಮಾಡಿ ಎಂಬುದಾಗಿ ಹೇಳ್ತಾ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆ ವಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.